ಬಿಗ್ ಬಾಸ್ ಒಂದು ಆಟ, ಆದ್ರೆ ವೈಯಕ್ತಿಕವಾಗಿ ಒಬ್ಬೊಬ್ರು ಅದನ್ನ ಫಿಸಿಕಲ್ ಆಟ ಅಂತ ತಗೊಳ್ತಾರೆ, ಇನ್ನೂ ಕೆಲವೊಬ್ರು ತಮ್ಮನ್ನ ತಾವು ಅರ್ಥ ಮಾಡ್ಕೊಳ್ಳೋಕೋಸ್ಕರ ಆಡೋ ಆಟ ಅಂತ ಅನ್ಕೊಂಡಿರ್ತಾರೆ. ಎಷ್ಟೊಂದು ಖುಷಿಯ ಕ್ಷಣಗಳಿಗೆ ಸಾಕ್ಷಿ ಆಗಿದೆ ಬಿಗ್ ಬಾಸ್ ಮನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಾರಣ ಏನಪ್ಪಾ ಅಂದ್ರೆ, ಎಷ್ಟೋ ಜನ ನಾವು ಅವರವರ ಫ್ಯಾಮಿಲಿ ಕೊಡುವಂತಹ ಇಂಪಾರ್ಟೆನ್ಸ್ ನ ಹೊರಗಡೆದಕ್ಕ ಗೊತ್ತಿರಲ್ಲ, ಅದೇ ಒಳಗಡೆ ಹೋದ್ಮೇಲೆ ಕಲ್ತಿರ್ತಾರೆ. ಹಾಗೆ ಎಷ್ಟೊಂದು ವಿಚಾರಗಳನ್ನ ಕಲ್ತಿದ್ದಾರೆ. ಆದ್ರೆ ಬಿಗ್ ಬಾಸ್ ಮನೆಗೆ ಹೋಗಿಂತ ಮುಂಚೆ ಪ್ರತಾಪ್ ಅವರು ಅವರ ಫ್ಯಾಮಿಲಿಯಿಂದ ದೂರ ಇದ್ದು ಹತ್ತತ್ರ 2-3 ವರ್ಷ ದೂರ ಇದ್ರು. ಮಾತುಕತೆ ಇರ್ಲಿಲ್ಲ, ಮನಸ್ತಾಪಗಳು ಹುಟ್ಟಿ ಮಾತಾಡ್ದೇನೆ ತುಂಬಾನೇ ಮನಸ್ಸಲ್ಲೇ ನೋವನ್ನ ಉಂಟು ಮಾಡ್ಕೊಂಡಿದ್ರು. ಅದಲ್ಲೇ ಮನೇಲೂ ಸಹ ಎಷ್ಟೊಂದು ಸರ್ತಿ ಹಂಬಲಿಸಿದ್ರು, ಮತ್ತೆ ಒಂದ್ಸಲ ಮಾತಾಡ್ಬೇಕು, ಒಂದ್ಸಲ ನೋಡ್ಬೇಕು ಅಂತ. ಆ ಒಂದು ಸುಂದರ ಕ್ಷಣಕ್ಕೆ ಸಾಕ್ಷಿ ಆಗಿದ್ದು ಬಿಗ್ ಬಾಸ್ ಮನೆ. ಅದಲ್ದೇನೆ ತುಂಬಾ ಖುಷಿ ಪಟ್ರು. ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದು ಖುಷಿಯ ವಿಚಾರ ಅಥವಾ ನಮ್ಮ ಸಂಸ್ಕೃತಿಯ ವಿಚಾರ ಅಂತ ನಡೆದಿದ್ದೇನಪ್ಪಾ ಅಂತಂದ್ರೆ, ಬಿಗ್ ಬಾಸ್ ಮನೆಗೆ ಬಂದಂತಹ ಪ್ರತಾಪ್ ಅವರ ತಂದೆ ಆಗಿದ್ರೆ ತಾಯಿ ಅವ್ರಿಗೋಸ್ಕರ, ಮನೆಯಿರುವ ಹೆಣ್ಣು ಮಕ್ಕಳಿಗೋಸ್ಕರ, ಪ್ರತಾಪ್ ಅವರ ದೀದಿಗೋಸ್ಕರ ಅಂತಾನೆ ಬಳೆ, ಸೀರೆ, ಕುಂಕುಮ, ಅರಿಶಿನ, ಎಲೆ, ಅಡಿಕೆನೆಲ್ಲ ಕೊಟ್ಟು ಒಂದು ಮುತ್ತೈದೆಗೆ ಅಥವಾ ಒಂದು ಸಂಸ್ಕೃತಿಯ ಪ್ರಕಾರ ಏನೆಲ್ಲ ಒಂದು ಹೆಣ್ಣು ಮಗಳಿಗೆ ಕೊಡ್ಬೇಕೋ ಅದನ್ನೆಲ್ಲ ಕೊಟ್ಟು ಆ ಒಂದು ಕ್ಷಣ ನೋಡೋದಕ್ಕೆ ನಂಗೆ ತುಂಬಾ ಖುಷಿ ಅನಿಸ್ತು. ಅದು ನಮ್ಮ ಹಳ್ಳಿಯ ಸೊಗಡು, ಹಳ್ಳಿಯ ಜನರ ಒಂದು ಮನಸ್ಸಿಂದ ಬರುವಂತಹ ಗೌರವ. ಸೊ ನೋಡಕ್ಕೆ ಒಂಥರ ಖುಷಿ ಅನಿಸ್ತಾ ಇತ್ತು, ಜೊತೆಗೆ ತುಂಬಾ ಪ್ರೌಡ್ ಫೀಲ್ ಸಹ ಆಯ್ತು. ಅದಲ್ದೇನೆ ತಂದೆ ಮಗನ ಸಮಾಗಮ ಏನಿತ್ತು ಅಥವಾ ಅವರಿಬ್ರು ಡ್ಯಾನ್ಸ್ ಮೂಮೆಂಟ್ ಏನಿತ್ತು, ಎಲ್ರೂ ಖುಷಿ ಪಟ್ಟು ಮನೆಯವರು ಸಹ ಅವರೊಂದು ಸಿಗ್ನೇಚರ್ ಸ್ಟೆಪ್ ನ ಕಾಪಿ ಮಾಡ್ತಾ ಇದ್ರು ತುಕಾಲಿ ಅವರು. ಸೊ ಅವ್ರ ಮನೆಯಿಂದ ಹೋಗ್ಬೇಕಾದ್ರೆ ಅವ್ರ ಪ್ರಕಾರ ಸಂಗೀತ ಅವ್ರ ಕ್ಯಾಪ್ಟನ್ ಆಗ್ಬೇಕು ಅಂತಾನು ಸಹ ಹೇಳಿದ್ರು. ಯಾಕಂದ್ರೆ ಒಂದು ಪ್ರತಾಪ್ ಅವ್ರು ತುಂಬಾ ಲೋ ಆದಾಗ ಸಂಗೀತ ಅವ್ರ ಜೊತೆ ನಿಂತ್ಕೊಂಡಿದ್ರು, ಅದನ್ನ ಅಬ್ಸರ್ವ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಂಡ್ ಪ್ರತಾಪ್ ಅವ್ರ ತಂದೆ ಒಬ್ರಿಗೂ ಸಹ ಯಾರಿಗೂ ಈ ರೀತಿ ಆಗಿದೆ ನನ್ನ ಮಗನಿಗೆ ಅಂತ ಬೇಜಾರಾಗಿದೆ ಅಂತಾನು ಎಲ್ಲೂ ಹೇಳಿಲ್ಲ. ಎಲ್ರಿಗೂ ಇಷ್ಟಪಟ್ರು. ವಿನಯ್ ಅವರ ಆಟನೂ ಸಹ ಎಲ್ಲರೂ ಆಟವನ್ನು ಅಪ್ರಿಶಿಯೇಟ್ ಮಾಡಿದ್ರು. ಜೊತೆಗೆ ತುಕಾಲಿ ಸಂತೋಷ ಜೊತೆ ಕಾಮಿಡಿನೂ ಮಾಡಿದ್ರು. ಸೊ ಒಂದ್ ರೀತಿ ಪ್ರತಾಪ್ ಅವ್ರಿಗೆ ಈ ಒಂದು ಕ್ಷಣ ಏನಿತ್ತು ತುಂಬಾ ಲೈಫ್ ಟೈಮ್ ನೆನಪಿಟ್ಕೊಳ್ಳೋ ಕ್ಷಣ ಆಗಿರುತ್ತೆ ಅಂತ ನಾವೆಲ್ಲ ಭಾವಿಸ್ತೀವಿ. ಅಂಡ್ ಅದಲ್ದೇನೆ ಮನೇಲಿ ಈಗ ಕ್ಯಾಪ್ಟನ್ ಯಾರು ಆಗ್ಬೇಕು ಅಂತ ಬಂದಾಗ ಈ ಸಾರಿ ಬಿಗ್ ಬಾಸ್ ಏನ್ ಹೇಳ್ತಾರೆ, 3 ಜನ ಹೆಸರನ್ನ ಸೂಚಿಸಿದ್ದಾರೆ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್. ಬಟ್ ಇಬ್ರು ಮಾತ್ರ ಈ ಸಾರಿಯ ಬಿಗ್ ಬಾಸ್ ಕ್ಯಾಪ್ಟನ್ಸಿಗೆ ಆಡೋದಿಕ್ಕೆ ಅವಕಾಶ ಇರೋದು ಮಾತ್ರ ಅಂದಾಗ ಒಬ್ರು ಆಗ್ಬಾರ್ದು ಅಂತ ಹೆಸರು ತಗೊಳಕ್ ಹೇಳ್ತಾರೆ. ತುಂಬಾ ಜನ ವರ್ತು ಸಂತೋಷ್ ಅವ್ರ ಹೆಸರು ಮತ್ತೆ ಪ್ರತಾಪ್ ಅವ್ರ ಹೆಸರು ಸಹ ಬಂತು. ಅದರಲ್ಲಿ ಪ್ರತಾಪ್ ಅವ್ರ ಮಾತು ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ಇವರೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಬಂದವರು, ನಾವು ಬೇರೆ ರೀತಿಯಿಂದ ಬಂದವರು. ಸೊ ಹಾಗಾಗಿ ನಾನು ಸಿರಿಯಲ್ ಹೆಸರನ್ನ ತಗೊಳ್ತೀನಿ. ಅವ್ರು ಆ ಫೀಲ್ಡ್ ಬಂದ್ರು ಸಹ ಎಲ್ಲೋ ಒಂದು ಇರುವಿಕೆ ಆಗಿರ್ಲಿ ಅಥವಾ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ತಗೊಳ್ಳೋದಾಗಿರ್ಲಿ, ಅವ್ರು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ದಾಗಿರ್ಲಿ, ಇದ್ಯಾವುದೂ ಕಂಡು ಬರ್ಲಿಲ್ಲ ಅಂತ ಅವರ ಹೆಸರನ್ನ ಸೂಚಿಸಿದ್ರು. ಆಯ್ತಾ, ಅದೆಲ್ಲ ಆಮೇಲೆ ಒಂದು ಲಾಸ್ಟ್ ಅಲ್ಲಿ ನೀವು ಬಿಗ್ ಬಾಸ್ ಲಾಸ್ಟ್ ಅಲ್ಲಿ ಒಂದು ಮಾತುಕತೆ ನಡೀತೆ ಪ್ರತಾಪ್ ಮತ್ತೆ ಸಂಗೀತ ಅವ್ರಿಗೆ. ಸಂಗೀತ ಅವ್ರನ್ನ ಯಾರ ಮುಂದೆನೂ ಹೇಳಿದೆ, ಪ್ರತಾಪ್ ಮಾತ್ರ ಅರ್ಥ ಮಾಡಿಸಿ ಹೇಳ್ಬೇಕು. ಈ ಒಂದು ಕಾರಣಕ್ಕೆ ಮನೇಲಿ ಯಾವುದೇ ರೀತಿಯ ಮನಸ್ತಾಪಗಳಾಗಬಾರ್ದು ಅವನ ಮೇಲೆ ಅಂತ ಸಂಗೀತ ಅವ್ರವ್ರಿಗೆ ಕೂರಿಸಿ ಹೇಳ್ತಾರೆ. ಏನಪ್ಪಾ ಅಂದ್ರೆ, ನೋಡ್ ಪ್ರತಾಪ್ ಈ ರೀತಿ ಆಗ್ತಿದೆ, ಈ ರೀತಿ ಹೇಳ್ಬಾರ್ದಿತ್ತು, ಬೇರೆ ಅವ್ರು ಮಾತಾಡಕ್ಕೆ ಅವಕಾಶನ ಮಾಡ್ಕೊಡ್ಲಿಲ್ಲ ಪ್ರತಾಪ್ ಅವರು ಅಲ್ಲಿ. ಸೊ ಈ ರೀತಿ ಆಗ್ತಾ ಇರ್ಬೇಕಾದ್ರೆ ಇವ್ರ ಮಾತನ್ನ ಇವ್ರು ಕೇಳಿಸ್ಕೊಳ್ತಿರ್ಲಿಲ್ಲ ಅನ್ನೋದು ಸಂಗೀತ ಅವ್ರಿಗೆ ತುಂಬಾ ಬೇಜಾರಾಯ್ತು. ಆಯ್ತು ಹೇಳಿ ಅಕ್ಕ ಅಂತ ಹೇಳ್ತಾ ಇರ್ತಾರೆ. ಬಟ್ ಸಂಗೀತನ ಹೇಳ್ಬೇಕಾದಾಗ ಮತ್ತೆ ಇಲ್ಲಿ ಮಾತನ್ನ ಸ್ಟಾಪ್ ಆಗ್ತಾ ಇರುತ್ತೆ. ಸಂಗೀತ ಇದರಿಂದ ಕೋಪ ಮಾಡ್ಕೊಂಡು ಬಾತ್ರೂಮ್ ಒಳಗಡೆ ಹೋಗಿ, ನೀನ್ ನನ್ನ ಮಾತ್ರ ರೆಸ್ಪೆಕ್ಟ್ ಕೊಡ್ತಿಲ್ಲ, ನನ್ಗೆ ಇದರಿಂದ ಲಾಭನಾ, ನಾನು ನಿಂಗೆ ಹೇಳ್ತಾ ಇರೋದು, ನಿನ್ ಒಳದಕ್ಕೆ ಹೇಳ್ತಾ ಇರೋದು, ಇನ್ಮೇಲೆ ನನ್ಗೆ ನಮ್ಮ ಇಬ್ರು ಮಧ್ಯೆ ಏನು ಬಾಂಡಿಂಗ್ ಇತ್ತು ಅಕ್ಕ ಮತ್ತೆ ತಮ್ಮ, ಅದು ನಿಲ್ಗೆ ಹೋಗ್ಬಿಡ್ತು ಅಂತ ಹೇಳ್ಬಿಟ್ರು. ಗೊತ್ತಿಲ್ಲ ಮುಂದಿನ ದಿನಮಾನಗಳಲ್ಲಿ ಅವ್ರಿಬ್ರು ಮತ್ತೆ ಮಾತಾಡ್ತಾರ ಏನೋ ಅಥವಾ ಮಾತಾಡದೆ ಬೇಡ ಅಂತೆಲ್ಲ ಹೇಳ್ತಿದ್ರು. ಪ್ರತಾಪ್ ಅವ್ರು ತುಂಬಾ ಬೇಜಾರಿಂದ ಹೋಗಿ ಮಲಗಿದ್ರು. ಏನೇ ಆದ್ರೂ ಈ ಒಂದು ಅಕ್ಕ ತಮ್ಮನ ಸಂಬಂಧ ತುಂಬಾ ಜನ ಕನ್ನಡಿಗರು ಇಷ್ಟಪಟ್ಟಿದ್ದಾರೆ, ಕನ್ನಡ ಜನತೆ ತುಂಬಾ ಮೆಚ್ಕೊಂಡಿದ್ದಾರೆ. ಮತ್ತೆ ಅವರಿಬ್ರು ಮಾತಾಡಲಿ ಅನ್ನೋದೇ ಎಲ್ಲರ ಆಶಯ ಆಗಿದೆ. ನಿಮ್ಗೆ ಅನ್ಸುತ್ತೆ ಅಂತಾನು ಸಹ ತಿಳಿಸೋದನ್ನ ಮರಿಬೇಡಿ. ಅಂಡ್ ಅದಲ್ದೇನೆ ಇಲ್ಲಿ ವರ್ತು ಸಂತೋಷ್ ಅವರು 11 ವಾರದಲ್ಲಿ ಅವರು ಒಂದು ಸ್ವಲ್ಪ ಏನಂತ ಹೇಳ್ತಾರೆ, ತುಂಬಾ ಸ್ಲೋ ಇದ್ದಾರೆ ಎಲ್ರು ಕಂಪೇರ್ ಮಾಡಿದಾಗ ಅಂತ ಹೇಳಿ ಅವ್ರನ್ನ ಕಳಪೆ ಕೊಟ್ಟು ಜೈಲಿಗೆ ಕಳ್ಸಿದ್ರು. ಆಗ ಕಾರ್ತಿಕ್ ಅವ್ರ ಮಧ್ಯೆ ಮತ್ತೆ ತುಕಾಲಿ ಸಂತೋಷ್ ಅವ್ರ ಮಧ್ಯೆ ವರ್ತು ಸಂತೋಷ್ ಮಧ್ಯೆ ಹಳಿ ಟಾಸ್ಕ್ ಒಂದು ಮಾತುಕತೆ ಆಗಿರುತ್ತೆ. ಆಗ ಒಂದು ಕಾರ್ತಿಕ್ ಅವರು ವರ್ತೂರ್ ಅವ್ರಿಗೆ ಕೇಳ್ತಾರೆ, ಏನಪ್ಪಾ ಅಂದ್ರೆ ಕ್ಲಾರಿಟಿ ಬೇಕು ಅಂತ. ಅದಕ್ಕೆ ವಿನಯ್ ಅವ್ರು ಕೇಳ್ತಾರೆ, ಏನಿದ್ರು ಇಬ್ರು ಮಧ್ಯೆ ಯಾಕೆ ಈ ರೀತಿ ನಡೀತಾ ಇದ್ದು, ಹಳ್ಳಿ ಟಾಸ್ಕ್ ಅಂದ್ರೆ ಇದೇ ರೀತಿ ಕಾಣ್ತಾ ಇದೆ ಅಂತ ಹೇಳಿದಾಗ, ಅಣ್ಣ ಹಿಂಗೆ ಯಾರೇ ನಾಮಿನೇಟ್ ಮಾಡಿದ್ರು ಸಹಿತ ಅವ್ನಿಗೆ ಕ್ಲಾರಿಟಿ ಕೊಡ್ಬೇಕು ಅಂತ ಹೇಳ್ತಾನೆ. ನಾವಿಲ್ಲಿ ಕ್ಲಾರಿಟಿ ಕೊಡಕ್ ಬಂದಿಲ್ಲ ಅಣ್ಣ, ಜನ ಕೊಡ್ತಾರೆ, ಜನನೇ ನಿರ್ಧಾರ ಮಾಡೋದಲ್ವಾ, ಮಾತಿದ್ರೆ ಜನ ಅಂತಾರೆ ವರ್ತೂರ್ ಅಂತ ಕಾರ್ತಿಕ್ ಅವ್ರು ಹೇಳಿದ್ರು. ಅಂದ್ರೆ ಜನ ಉತ್ತರ ಕೊಡ್ತಾರೆ, ಮನೇಲಿ ಉತ್ತರ ಕೊಡ್ತಿಲ್ಲ ಅಂತ ಕಾರ್ತಿಕ್ ಅವರು ಹೇಳಿದ್ರು. ಸೊ ಅದಕ್ಕೆ ವರ್ತು ಸಂತೋಷ್ ಹೇಳಿರೋ ಒಂದು ಮಾತೇನಪ್ಪಾ ಅಂದ್ರೆ, ಹೌದು ಜನ ನೋಡ್ತಿರ್ತಾರೆ, ಜನ ತಾನೇ ನಿರ್ಧಾರ ಕೊಡ್ಬೇಕು, ಹೌದಣ್ಣ ಇವತ್ತಿಗೆ ನಾನು ನಿಂತಿರೋದು ಜನಗಳಿಂದ ಅಂತಾನೆ ಹೇಳಿದ್ರು. ಅದು ನಿಜಾನೇ. ಬಟ್ ಇಲ್ಲೊಂದ್ ಕಡೆ ಮಾತುಕತೆ ಆದಾಗ ಇವ್ರ ಕಡೆ ಏನಾದ್ರು ಹೇಳಿದಾಗ ಅದಕ್ಕೆ ಕ್ಲಾರಿಟಿ ಕೊಡೋದು ಅವಶ್ಯಕತೆ ಇರುತ್ತೆ ಅಲ್ಲಿ ಅಂತ ಮನೆಯವರ ಅಭಿಪ್ರಾಯ. ಸೊ ಏನೇ ಆದ್ರೂ ತುಕಾಲಿ ಸಂತೋಷ್ ಹೇಳ್ತಾ ಇದ್ರು, ಯಾರು ಕ್ಲಾರಿಟಿ ಕೊಡೋ ಅವಶ್ಯಕತೆ ಇಲ್ಲ, ನೀವೇ ಅಂದ್ರೆ ಮನೆಯವರು
ತುಂಬಾ ಜನ ಸ್ಟ್ರಾಂಗ್ ಮತ್ತೆ ವೀಕ್ ಅದನ್ನ ತೋರಿಸ್ತಾ ಇರ್ತಾರೆ ಎಷ್ಟೊಂದು ಸರ್ತಿ. ಅದಕ್ಕೆ ತುಕಾಲ್ ಸಂತೋಷ್ ಹೇಳಿದೆ ಅಂದ್ರೆ ನೀವೇ ವಿನ್ನರ್ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಇನ್ನು ಈ ಲೂಸರ್ಸ್ ಯಾರು, ಟಾಪ್ 1 ಟಾಪ್ 2 ಟಾಪ್ 3 ಅಂತೆಲ್ಲ ಅನ್ಕೊಂಡು ಹೋಗ್ಬಿಟ್ರೆ ಈ ಲೂಸರ್ಸ್ ಯಾರಪ್ಪ ಅಂತೆಲ್ಲ ವಿನಯ್ ಅವ್ರಿಗೆ ಕೇಳ್ತಾ ಇದ್ರು. ಅದಲ್ದೇನೆ ವರ್ತೂರ್ ಸಂತೋಷ್ ಅವ್ರಿಗೆ ತುಂಬಾ ಕೇರ್ ಮಾಡ್ತಾ ಇರೋದು ತನಿಷ್ ಅವ್ರಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರು ಜೈಲ್ ಹೋಗಿರೋ ಕಾರಣ ಅದು ಹೊರಗಡೆ ಇರೋದ್ರಿಂದ ಸ್ವಲ್ಪ ಚಳಿ ಜಾಸ್ತಿ ಇರುತ್ತೆ. ನಮ್ಗೆಲ್ಲ ಗೊತ್ತು ತನಿಷಾ ಮತ್ತೆ ವರ್ತೂರ್ ಅವರು ತುಂಬಾ ಬೆಸ್ಟ್ ಫ್ರೆಂಡ್ ಅಂತ ಆಗಿದ್ರು. ಅವ್ರಿಬ್ಬರು ಮತ್ತೆ ಎಷ್ಟೊಂದು ಜನ ಪೇರ್ ತರ ತೋರಿಸಿದ್ರು ಸಹ ಅವರಿಬ್ರು ಒಳ್ಳೆ ಬೆಸ್ಟ್ ಫ್ರೆಂಡ್ ಅಂತ ಎಲ್ರಿಗೂ ಗೊತ್ತು. ಅಂಡ್ ಮನೆಯವ್ರು ಸಹ ಅವರೊಂದು ಪೇರ ತುಂಬಾ ಇಷ್ಟಪಟ್ಟಿದ್ರು. ವಿನಯ್ ಅವರೇ ಅದ್ರ ಬಗ್ಗೆ ಹಾಡಿ ಹೋಗ್ಲಿದ್ದು ಉಂಟು. ಸೊ ಇಲ್ಲಿ ತನಿಷ್ ಅವ್ರ ಕ್ಯಾಪ್ಟನ್ಸಿಲಿ ಇನ್ನು ವರ್ತೂರ್ ಅವರು ಇದಕ್ಕೆ ಹೋದ್ಮೇಲೆ ತನಿಷ್ ಅವರು ಕೇಳ್ತಾರೆ ಲಿಬಮ್ ಬೇಕಾ, ಚಳಿದೆ ಜಾಸ್ತಿ ಅದಕ್ಕೆ ಅಂತ. ಆದ್ರೆ ಅದಕ್ಕೆ ಉತ್ತರ ಕೊಟ್ಟಿದ್ದು ವರ್ತೂರ್ ಅವರು ಹಾಡಿನಲ್ಲೇ. ನಿನ್ನೆ ಪೂರ್ತಿ ಫುಲ್ ಸಿಂಗರ್ ಆಗ್ಬಿಟ್ಟಿದ್ರು ಅಂತಾನೆ ಹೇಳ್ಬೋದು ವರ್ತೂರ್ ಸಂತೋಷ್ ಅವರು. ನಿಮ್ಗೇನ್ ಅನ್ಸುತ್ತೆ ಅವರ ಒಂದು ಹಾಡುಗಳು ಅಂತ ಹೇಳೋದನ್ನ ಮರಿಬೇಡಿ. ಜೊತೆಗೆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಏನು ಸಂಗೀತ ಮತ್ತೆ ತನಿಷ್ ಅವ್ರು ನಿಂತಾಗ ತನಿಷ್ ಅವ್ರು ಗೆದ್ರು ಸಹ ಸಂಗೀತ ಅವ್ರು ತುಂಬಾ ಸೆಲೆಬ್ರೇಟ್ ಮಾಡಿದ್ರು ಒಂದು ಖುಷಿನ. ಒಂದು ಫ್ರೆಂಡ್ ಆಗಿ ಏನೋಕ್ಕಿಂತ ಹೆಚ್ಚಾಗಿ ಆ ಸ್ಪೋರ್ಟ್ಮನ್ಶಿಪ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಕಾಣಿಸ್ತು ಸಂಗೀತ ಅವರಲ್ಲಿ. ಅಂಡ್ ಅದಲ್ದೇನೆ ಕಿಚನ್ ಅಲ್ಲಿ ನೈಟ್ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತಾರೆ ಎಲ್ರು. ಈ ಅಮ್ಮ ಆಗ್ಬೋದಾಗಿತ್ತು, ಕ್ಯಾಪ್ಟನ್ ಆಗ್ತಾರೆ ಅನ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳಿದಾಗ ಪರವಾಗಿಲ್ಲ ನಂಗೆ ಅವಳು ಕ್ಯಾಪ್ಟನ್ ಆಗಿದ್ದು ಅಷ್ಟೇ ಖುಷಿ ಇದೆ, ನಾನು ಸೋತಿದ್ದೀನಿ ಅಂತಾನೆ ಅನಿಸ್ತಾ ಇಲ್ಲ, ಬಿಗ್ ಬಾಸ್ ಶಾಕ್ ಆಗ್ಬಿಟ್ಟಿರ್ತಾರೆ ನಾನು ಖುಷಿ ಪಟ್ಟಿರೋದನ್ನ ನೋಡಿ ಅಂತ ಹೇಳಿದ್ರು ಸಂಗೀತ ಅವರು. ಇನ್ನು ಸಂಗೀತ ಅವರ ಮದ್ವೆ ಆಗುವಂತಹ ಹುಡುಗ ಹೆಂಗಿರ್ಬೇಕು ಅಂತ ಕ್ವಾಲಿಟೀಸ್ ಹೇಳ್ತಾ ಇದ್ರು. ಸೊ ಆ ಕ್ವಾಲಿಟೀಸ್ ಏನಪ್ಪಾ ಅಂದ್ರೆ ಇವರು ಏನೇ ಒಂದು ಜನ ಜಗಳ ಆಡಿದ್ರು ಅಥವಾ ಏನೋ ಮಾತಾಡಿದ್ರು ಅಂದ್ರೆ ಅದರಿಂದ ಏನಿದೆ ರೀಸನ್ ಅಂತ ಅವ್ರು ಮುಂಚೆನೆ ಗೊತ್ತಿರಬೇಕು. ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಾನೂ ಸಹ ಅವ್ರು ಅದನ್ನ ಗೆಸ್ ಮಾಡ್ತಾರ ಪರ್ಸನ್ ಆಗಿರ್ಬೇಕು. ನಾನೇನಾದ್ರೂ ಮಾತಾಡಿದಾಗ ಅದು ಕೂತ್ಕೊಂಡು ಅರ್ಥ ಮಾಡ್ಕೊಂಡಿರ್ಬೇಕು, ನನ್ನನ್ನು ಅರ್ಥ ಮಾಡ್ಕೊಂಡಿರ್ಬೇಕು, ಜೊತೆಗೆ ಗಿಟಾರ್ ಬಾರಿಸ್ತಾ ಇರ್ಬೇಕು ಅಂಡ್ ತುಂಬಾ ಸಾಂಗ್ ಟೇಸ್ಟ್ ಇರಬೇಕು ಅಂತ ತುಂಬಾ ಕ್ವಾಲಿಟೀಸ್ ಹೇಳಿದ್ರು. ಅದಾದ್ಮೇಲೆ ನಮ್ರತ್ ಅವ್ರು ಕೇಳ್ತಾ ಇದ್ರು ಮತ್ತೇನಾದ್ರು ಕ್ವಾಲಿಟೀಸ್ ಇದೆಯಾ ಅಂತ. ಕಾರ್ತಿಕ್ ನಾನು ಬಂದೆ ಅಂತ ಬಂದು ಕೂತ್ಕೊಂಡಿದ್ದೆ ತಡ ಸಂಗೀತ ಅವರು ನನ್ನ ಮದ್ವೆನೇ ಆಗಲ್ಲ, ನಂಗೆ ಈ ತರ ಕ್ವಾಲಿಟಿ ಇರೋ ಹುಡುಗ ಸಿಗದೇ ಇಲ್ಲ ಅಂತ. ಸೊ ಸಂಗೀತ ಅವ್ರಿಗೆ ಈ ರೀತಿ ಕ್ವಾಲಿಟಿ ಇರೋ ಹುಡುಗ ಸಿಗ್ತಾನ ಅಥವಾ ನಿಮ್ಗೆ ಸಿಗ್ಬಹುದು ಅಂತ ಅನ್ಸುತ್ತಾ ಅಂತಾನು ಹೇಳಿ. ಯಾಕೆ ಅಂದ್ರೆ ಸಂಗೀತ ಅವ್ರು ಫಸ್ಟ್ ಟೈಮ್ ಮನಬಿಚ್ಚಿ ಅವ್ರ ಹುಡುಗ ಹೇಗಿರ್ಬೇಕು ಅಂತ ಮಾತಾಡಿರೋದು. ಅಂಡ್ ಸಂಗೀತ ಅವರ ಒಂದು ಪಾಸಿಟಿವಿಟಿ ಏನ್ ಕಾಣ್ತಿದೆ ಮನೆಯಲ್ಲಿ ಅಥವಾ ಆ ಒಂದು ವೈಬ್ ಏನಿದೆ ಮನೇಲಿ ತುಂಬಾ ಜನ ಅದನ್ನ ಏನು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಜೊತೆಗೆ ಇಷ್ಟಪಡ್ತಾ ಇದ್ದಾರೆ. ಐ ಥಿಂಕ್ ಡೇ 1 ಸಂಗೀತ ಅವ್ರು ಹಿಂಗೆ ಇದ್ರು ಅಂದ್ರೆ ಸಂಗೀತ ಗ್ರಾಫ್ ಇಲ್ಲಿ ಈಕ್ವಲ್ ಆಗಿರ್ತಿತ್ತು. ಬಟ್ ಇಷ್ಟ ದಿನ ಸಂಗೀತ ಅವ್ರು ಇದ್ದಿದ್ದು ಆಟಕ್ಕೋಸ್ಕರ, ಇವಾಗ ಇರ್ತಾ ಇರೋದು ಎಲ್ರೂ ತನೂ ಮಿಂಗಲ್ ಆಗೋಣ ಇಲ್ದಿರೋ ಸ್ವಲ್ಪ ದಿನಕ್ಕೋಸ್ಕರ. ಬಟ್ ಹುಡುಗಿರೇ ವಿನ್ ಆಗ್ಬೇಕು ಅಂತ ತುಂಬಾ ಜನ ಹೇಳ್ತಿರೋದ್ರಿಂದ ಈ ಉಳಿದಿರೋದು 4 ಜನ ಹುಡುಗಿರು ಮನೆಯಲ್ಲಿ ನಮ್ರತ ಅವರು, ಸಂಗೀತ ಅವರು, ಸಿರಿ ಅವರು, ತನಿಷ್ ಅವರು, ಈ 4 ಜನಲ್ಲಿ ವಿನ್ನರ್ ಆದ್ರೆ ಯಾರು ಆಗ್ಬೇಕು ಅಂತಾನೂ ಸಹ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಜೊತೆಗೆ ಈ ಸಾರಿಯ ಬಿಗ್ ಬಾಸ್ ಏನಿದೆ ತುಂಬಾ ಅಗ್ರೆಸಿವ್ ಸೀಸನ್ ಅಂತ ಹೇಳ್ತಾ ಇದ್ರು. ಬಟ್ ಈಗ ಒಂದ್ ಸ್ವಲ್ಪ ಕಾಮ್ ಅಂಡ್ ಕೂಲ್ ಅಂಡ್ ಕಂಪೋಸ್ ಅಂತ ಅನಿಸ್ತಾ ಇದೆ. ನಿಮ್ಗೇನು ಅನಿಸ್ತಾ ಇದೆ ಆ ರೀತಿ ಅಂತ ಅನ್ಸಿದ್ರೆ ತಿಳಿಸಿ. ಅಂಡ್ ಅದಾದ್ಮೇಲೆ ಸಂಗೀತ ಮತ್ತೆ ನಮ್ರತ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಸಂಗೀತ ಅವ್ರು ಕೇಳ್ತಾರೆ ಕಾರ್ತಿಕ್ ಅವರು ಓಕೆ ಬಾಯ್ ನೀವು ಪ್ರೈವೇಟ್ ಟೈಮ್ನ ಸ್ಪೆಂಡ್ ಮಾಡಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಆಗ ನಮ್ರತಾ ಅವರು ಹೇಳ್ತಾರೆ ಮಾತಾಡ್ತಿಲ್ವಾ ಅಂತ. ಅದು ನಂಗೆ ಜೆನ್ಯೂನ್, ಆವಾಗ ಸಂಗೀತ ಹೇಳ್ತಾರೆ ಅದು ನಂಗೆ ಜೆನ್ಯೂನ್ ಅಂತ ಅನಿಸ್ತಾ ಇಲ್ಲ. ಒಂದು ಬಾಂಡ್ ಹೆಂಗಂದ್ರೆ ಒಂದು ರಿಲೇಶನ್ಶಿಪ್, ಫಾರ್ ಎಕ್ಸಾಂಪಲ್ ಫ್ರೆಂಡ್ಶಿಪ್ ಇವಾಗ ನಮ್ದು, ಸೊ ಅದು ಬ್ರೇಕ್ ಆಯಿತು ಅಂದಾಗ ಏನೋ ಒಂದು ಮಾಡ್ಬೋದು ಅಂದ್ರೆ. ಬಟ್ ಏನೋ ತುಂಬಾ ಸ್ಟ್ರಾಂಗ್ ಆಗಿ ನಂಬಿ ಅದಾದ್ಮೇಲೆ ಬ್ರೇಕ್ ಆಗಿರುತ್ತೆ. ಬಟ್ ಇಷ್ಟಪಡ್ದೇನೆ ಸುಮ್ಮನೆ ಬರ್ತಾ ಇದ್ರೆ ಆ ಒಂದು ಬ್ರೇಕ್ ಆಗಿರೋ ಥಿಂಗ್ಸ್ನ ಎಷ್ಟೇ ಮಾಡಿದ್ರು ಅನ್ಸಕ್ ಆಗಲ್ಲ. ಇವಾಗ ಆ ರೀತಿ ಅನಿಸ್ತದೆ, ಜೆನ್ಯೂನ್ ಆಗಿ ಅವರು ಕನೆಕ್ಟ್ ಆಗಬೇಕು ಅಂತ ಅಥವಾ ಜೆನ್ಯೂನ್ ಆಗಿ ಮತ್ತೆ ಇರಬೇಕು ಅಂತ ಅವ್ರಿಗೆ ಅನಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅಂಡ್ ಇದಾದ್ಮೇಲೆ ನಮ್ರತ ಅವ್ರು ಕಾರ್ತಿಕ್ ಅವ್ರಿಗೂ ಹೇಳ್ತಾರೆ ಶಿ ಬ್ಯಾಡ್ಲಿ ಮಿಸ್ಸಿಂಗ್ ಯು ಅಥವಾ ನಿಮ್ನ ತುಂಬಾ ಒಂದು ಬಾಂಡ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ ಸಂಗೀತ ಅವರು ನನ್ನ ಮತ್ತೆ ತನಿಷ್ ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿ ಯಾವತ್ತು ಮಾತಾಡಿದ್ರು, ಓಪನ್ ಅಪ್ ಆಗಿ ಮಾತಾಡಿ ನಾನು ನಿಮ್ ಜೊತೆ ಮಾತಾಡ್ಕೊಂಡಿರೋ ಹಾಗೆ ಅಂತೆಲ್ಲ ಹೇಳಿದ್ರು. ಬಟ್ ಕಾರ್ತಿಕ್ ಅವರು ಸಹ ಅಷ್ಟೇ ಎಫರ್ಟ್ ಹಾಕ್ತಿಲ್ಲ ಅಂತ ಅನಿಸ್ತಾ ಇದೆ ಅವ್ರ ಜೊತೆ ಬಾಂಡ್ನ ಮತ್ತೆ ವಾಪಸ್ ಕ್ಲೋಸ್ ಮಾಡ್ಕೊಳ್ಳೋಕೆ. ಏನಾದ್ರೂ ಗೊತ್ತಿಲ್ಲ, ಸ್ವಲ್ಪ ದೂರ ಜಾಸ್ತಿನೇ ಅನಿಸ್ತಾ ಇದೆ ಅವರಿಬ್ಬರ ಮಧ್ಯೆ, ಅಂತರ ಜಾಸ್ತಿ ಅನಿಸ್ತಾ ಇದೆ. ಆದಷ್ಟು ಬೇಗ ಅವರು ಎಲ್ಲರೂ ಕೂಡಿ, ಯಾಕಂದ್ರೆ ಇನ್ನೊಂದು ಸ್ವಲ್ಪ ದಿನ ಮಾತ್ರ ಉಳಿದಿರೋದು. ಈ ವಾರ ಬೇರೆ ಇವತ್ತು ಬೇರೆ ಯಾರು ಹೋಗ್ತಾರೆ ಅಂತಾನೂ ಗೊತ್ತಿಲ್ಲ. ಡಬಲ್ ಎಲಿಮಿನೇಷನ್ ಇದೆಯಾ ಅಥವಾ ಒಬ್ಬರೇ ಹೋಗ್ತಾರೆ ಅದನ್ನ ನಾನು ಮುಂದೆ ಅಪ್ಡೇಟ್ ಮಾಡ್ತೀನಿ. ಬಟ್ ಉಳಿದ್ರೆ ಈ ಒಂದೇ ಒಂದು ವಾರ ಅಥವಾ 2 ವಾರದಲ್ಲಿ ಏನು ಕಳ್ಕೊಳ್ಳೋಕಿರಲ್ಲ, ಎಲ್ಲ ಉಳಿಸ್ಕೊಳ್ಳೋಕೆ ಇರ್ಬೇಕೆ ಹೊರತು ರಿಲೇಶನ್ಶಿಪ್ಗಳನ್ನ ಆಟ ಅಂತ ಬಂದ ಜಗಳಾಡಿ ಮತ್ತೆ ಆ ಒಂದು ಬಾಂಡ್ನ ಉಳಿಸ್ಕೊಂಡು ಹೋದ್ರೆ ಜನಗಳಿಗೂ ಇಷ್ಟ ಆಗುತ್ತೆ, ಮನೆಯವ್ರಿಗೂ ಇಷ್ಟ ಆಗುತ್ತೆ. ಅಂಡ್ ಈ ವಾರದ ಕ್ಯಾಪ್ಟನ್ ತನಿಷ್ ಅವ್ರು ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಾನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರು ಆಗ್ಬೇಕಾಗಿತ್ತು ಅಂತಾನು ಸಹ ತಿಳಿಸಿ. ಅಂಡ್ ವಿನಯ್ ಮತ್ತೆ ಸಂಗೀತ ಅವರ ಈ ಒಂದು ಬಾಂಡ್ ಬಗ್ಗೆ ಏನ್ ಅನಿಸ್ತಾ ಇದೆ, ಮುಂಚೆ ಜನ ಇವ್ರಿಬ್ರು ಹೀಗೆ ಇದ್ರು ಅಂತಂದ್ರೆ ಯಾವ ರೀತಿ ಇರ್ತಿತ್ತು ಮನೆ ಅಂತಾನು ನಾವು ನೋಡ್ಬೇಕಾಗಿತ್ತು. ಆದ್ರೆ ಅದನ್ನ ಅವರೇ ಕಳ್ದ್ಬಿಟ್ರು ಅಂತ ಅನಿಸ್ತಾ ಇದೆ. ಬಿಕಾಸ್ ಯಾಕಂದ್ರೆ ವಿನಯ್ ಅವರು ಅದನ್ನ ಹೇಳಿದ್ರು ಸಹ.
ಸೊ ಏನೇ ಆದ್ರೂ ಮನೆಯಲ್ಲಿ ಇವಾಗ ಸ್ವಲ್ಪ ಖುಷಿಯ ವಾತಾವರಣ ನಡೀತಾ ಇದೆ. ಜೊತೆಗೆ ತುಕಾಲಿ ಸಂತೋಷ್ ಅವರು ಏನು ಡ್ರೋನ್ ಹೇಗೆ ಆರ್ಸೋದು ಅಂತ ಕೇಳಿದ್ರಂತೆ. ಅದಕ್ಕೆ ಒಂದು ದೊಡ್ಡ ಡಿಸ್ಕಷನ್ ಆಯ್ತು ಮನೇಲಿ, ಕಿಚನ್ ಅಲ್ಲಿ. ಏನಪ್ಪಾ ಅಂದ್ರೆ ಮೈಕ್ ಅವ್ರು ಹೇಳ್ತಾರೆ ಡ್ರೋನ್ ಹೆಂಗ್ ಆರ್ಸೋದು ಅಂತ ಕೇಳ್ತಾ ಇದ್ದ ತುಕಾಲಿ ಅಂತ. ಅದಕ್ಕೆ ನಮ್ರತ್ ಅವ್ರು ಹೇಳ್ತಾರೆ ಅವ್ನು ಇಂಗ್ಲಿಷ್ ಅವನು ಅವಾಗ ವಿನಯ್ ಅವ್ರ ಒಂದು ಮಾತು ಹೇಳ್ತಾರೆ, ನಮ್ರತ್ ಅವ್ರ ಒಂದು ಮಾತು ಹೇಳ್ತಾರೆ. ಬಟ್ ವಿನಯ್ ಅವ್ರು ಫಸ್ಟ್ ಕೇಳ್ಬೇಡ. ಏನಪ್ಪಾ ಅಂದ್ರೆ ಅವ್ನು ಅಷ್ಟು ಬುದ್ಧ ಅನ್ಕೊಂಡಿದ್ಯಾ, ಅವ್ನು ಅಷ್ಟು ದಡ್ಡ ಏನಲ್ಲ, ಇಡೀ ವಿದೇಶದೆಲ್ಲ ಮಾತಾಡ್ತಾನೆ, ಜಗತ್ತದೇ ಮಾತಾಡ್ತಾನೆ, ಅವ್ನಿಗೆ ಅಷ್ಟು ಗೊತ್ತಿರಲ್ವಾ, ಅಷ್ಟು ಬೇಸಿಕ್ ನಾಲೆಜ್ ಇರಲ್ವಾ ಅವ್ನಿಗೆ ಅಂತೆಲ್ಲ ಕೇಳಿದ್ರು. ಅವಾಗ ನಮ್ರತ್ ಅವ್ರು ಇಂಗ್ಲೀಷ್ನು ಓದ್ತಾನೆ ಪರ್ಫೆಕ್ಟ್ ಆಗಿ ಅಂತೆಲ್ಲ ಹೇಳಿದ್ರು. ಸೊ ಏನೇ ಆದ್ರೂ ಅದು ಅವ್ರವರ ಕಾಮಿಡಿ ಅಂದ್ರೆ ಕೆಲವೊಂದ್ಸಲ ಕಾಮಿಡಿ ಮಾಡೋಕೆ ಅಥವಾ ರೈಸಕ್ಕೂ ಕೇಳಿರೋ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ನಾವು ಯಾರು ಕಮೆಂಟ್ ಮಾಡೋದು ಬೇಡ. ಅವರವರ ಅಭಿಪ್ರಾಯನ ಅವರವರ ಅನಿಸಿಕೆನ ಅವ್ರಿಗೆ ಬಿಡೋಣ. ಜೊತೆಗೆ ನಿಮಗೆ ನಿನ್ನೆ ಎಪಿಸೋಡ್ ಏನನ್ನಿಸ್ತು ಅಥವಾ ನಿಮಗೆ ಯಾರ ಕ್ಯಾಪ್ಟನ್ಸಿ ಇಷ್ಟ ಆಗಿತ್ತು ಇಷ್ಟು ದಿನಗಳಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲ ಕಮೆಂಟ್ನ ಪ್ರೀತಿಯಿಂದ ಓದ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲೇ ಮುಗಿಸ್ತಾ ಇದ್ದೀನಿ. ಅಂಡ್ ಈ ಥರದ ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನ ಮರಿಲೇಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹ್ಯಾಪಿ.